ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ಈ ಅಭಿಚಾರ ಪ್ರಯೋಗ ಅಂದರೆ ಮಾಟ ಮಂತ್ರಗಳನ್ನು ಮಾಡಿಸುವಂತಹ ರೀತಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದು ನಕಾರಾತ್ಮಕವಾಗಿ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅನ್ನೋದರ ಕುರಿತಂತೆ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಖ್ಯಾತ ಜ್ಯೋತಿಷ್ಯರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು ನಮ್ಮೊಂದಿಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಮೊದಲನೇದಾಗಿ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ ಅಭಿಚಾರ ಪ್ರಯೋಗದ ಕುರಿತಂತೆ. ಅದಕ್ಕೂ ಮುನ್ನ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸ್ತಾ ಹೋಗೋದಾದ್ರೆ. ಅಸ್ಮತ್ ಗುರುಭ್ಯೋ ನಮಃ. ಅಸ್ಮತ್ ಪರಮ ಗುರುಭ್ಯೋ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸುಸಂದರ್ಭದಲ್ಲಿ, ಅದರಲ್ಲೂ ಕೂಡ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತುವಿನ ಪುಷ್ಯಮಾಸ, ಇವತ್ತು ಸೋಮವಾರ. ಅದರಲ್ಲೂ ಕೂಡ ಉತ್ತರಾಷಾಢ ನಕ್ಷತ್ರ ಮತ್ತು ಶುದ್ಧ ದ್ವಿತೀಯದಲ್ಲಿರ್ತಕ್ಕಂಥದ್ದು ಸೋಮವಾರದ ದಿವಸ. ವಿಶೇಷವಾಗಿ ನಾವು ಈ ಸೋಮವಾರ ಅಂತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ ಬಂದಾಗ ನಮ್ಮ ಬದುಕಿನಲ್ಲಿ ಯಾವುದೋ ಒಂದು ವಿಷಾದ, ಅಂದರೆ ಆ ವಿಷಾದವಾಗಿರ್ತಕ್ಕಂಥ ವಿಚಾರವು ನಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ವಿಷಾದ ಅಂದರೆ ಏನು? ಏನೋ ಮಾಡಿರ್ತಕ್ಕಂಥ ನಮ್ಮ ಮನಸ್ಸಿನಲ್ಲಿ ಯಾವುದೋ ಮಾಡಿದ್ದಂಥ ತಪ್ಪೋ ಅಥವಾ ಯಾವುದೋ ಅಚಾನಕ್ಕಾಗಿ ಜ್ಞಾನದಿಂದ ಅಜ್ಞಾನದಿಂದ ಮಾಡಿರ್ತಕ್ಕಂಥ ಯಾವುದೋ ವಿಷಾದವಾದಂಥ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅಂತಹ ಮನಸ್ಸಿನಲ್ಲಿ ಯಾವ ಪ್ರಭಾವವನ್ನು ಬೀರ್ತಾ ಇರುತ್ತೋ ಆ ಮನಸ್ಥಿತಿ ಉಳ್ಳಂಥವರು ಇವತ್ತಿನ ದಿವಸ, ಅದರಲ್ಲೂ ಕೂಡ ವಿಶೇಷವಾಗಿ ಶಿವನ ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಶಕ್ತ್ಯಾನುಸಾರದಲ್ಲಿ ನಿಮ್ಮ ತಪ್ಪು ಕಾಣಿಕೆಯನ್ನು ಭಗವಂತನಿಗೆ ಅರ್ಪಿಸಿ, ಓಂ ತ್ರಿಲೋಚನಾಯ ವಿಲೋಚನಾಯ ಮಹೇಶಾಯ ನಮಃ, ಓಂ ತ್ರಿಲೋಚನಾಯ ವಿಲೋಚನಾಯ ಮಹೇಶಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಸಾಧ್ಯವಾದಷ್ಟು ಶಿವನ ಸನ್ನಿಧಾನದಲ್ಲಿ, ಯಾಕಂದರೆ ಲಯಕರ್ತನಾಗಿರ್ತಕ್ಕಂಥ ಶಿವನ ಅನುಗ್ರಹ ಸಿಕ್ಕಿದ್ದೆ ಆದರೆ ಯಾವುದೇ ವಿಧವಾಗಿರ್ತಕ್ಕಂಥ ನಿಮ್ಮ ಮಾನಸಿಕವಾಗಿ ಅಥವಾ ಒಂದು ಶಾರೀರಿಕವಾಗಿರ್ತಕ್ಕಂಥ ದೋಷಾದಿಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಮಂತ್ರವನ್ನು ಯಥೇಚ್ಛವಾಗಿ ಇವತ್ತಿನ ಉತ್ತರಾಷಾಢ ನಕ್ಷತ್ರ ಅಂದರೆ ಎಲ್ಲ ಆ ಒಂದು ಸಮಸ್ಯೆಗಳನ್ನು ಕೂಡ ಅಥವಾ ದೋಷಾದಿಗಳನ್ನು ಕೂಡ ಪರಿಹಾರ ಮಾಡತಕ್ಕಂಥ ಸುಯೋಗದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಹಾಗಾಗಿ ಆ ದೋಷಪ್ರದವಾದಂಥ ವ್ಯಕ್ತಿಗಳು ಮನಸ್ಸಿನಲ್ಲಿ ಅಗಾಧವಾದಂಥ ಮನಸ್ಥಿತಿ ಕಾಡ್ತಾ ಇದೆ, ಯಾವುದೋ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಏನೋ ತಪ್ಪು ಮಾಡಿದ್ದೀನಿ ಅಂತಕ್ಕಂಥ ಆ ಪಾಪ ಪ್ರಜ್ಞೆ ಯುಕ್ತರಾಗಿದ್ದಂಥವ್ರು ಇವತ್ತಿನ ದಿವಸ ಶಿವನ ಹತ್ರ ಹೋಗಿ ಆ ಒಂದು ತ್ರಿಲೋಚನಾಯ ವಿಲೋಚನಾಯ ಮಹೇಶಾಯ ನಮಃ ಅಂತಕ್ಕಂಥ ಮಂತ್ರ ಹೇಳ್ಕೊಳ್ಳೋದ್ರಿಂದ ಅತ್ಯಂತ ಶುಭದಾಯಕವಾಗ್ತಕ್ಕಂಥ ಫಲ ನೀಡುತ್ತೆ. ಹಾಗೆ ಇವತ್ತಿನ ದಿವಸ ನನ್ನ ಆರಾಧ್ಯ ಮಾತೆಯಾದ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ನಮ್ಮ ಎಲ್ಲ ವೀಕ್ಷಕರನ್ನು ಕೂಡ ಅನುಗ್ರಹಿಸಲಿ ಅಂತೇಳಿ ಅಮ್ಮನಲ್ಲಿ ಪ್ರಾರ್ಥಿಸುತ್ತಾ ಶುಭಮಸ್ತು. ಸರಿ ಗುರುಜಿ, ಇನ್ನು ಮುಂದಿನ ವಿಚಾರದತ್ತ ಹೋಗೋದಾದ್ರೆ, ಈ ಅಭಿಚಾರ ಪ್ರಯೋಗ ಅಥವಾ ಮಾಟ ಮಂತ್ರ ಅನ್ನೋದು ಒಂದು ರೀತಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದು ಆಕಸ್ಮಿಕನೋ ಅಥವಾ ಪೂರ್ವ ಸಿದ್ಧತೆನ ಹೇಗೆ ಅಂತ ಹೇಳಿ? ಖಂಡಿತ. ಯಾಕಂದರೆ ಇವತ್ತು ಏನಾಗ್ತಿದೆಯಪ್ಪ ಅಂದರೆ ವಾಮಾಚಾರ ಅಂತಕ್ಕಂಥದ್ದು ಮಾತ್ರ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ, ನಮಗೇನೋ ವಾಮಾಚಾರ ಆಗಿದೆ. ಯಾಕಂದರೆ ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಮೂಡಿರ್ತಾ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ಆ ವಾಮಾಚಾರ ಅಂತಕ್ಕಂಥದ್ದು. ಆದರೆ ವಾಮಾಚಾರದ ಸಿದ್ಧತೆ ಅತ್ಯಂತ ನಮಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾವುದೋ ಒಬ್ಬ ವ್ಯಕ್ತಿ ಈಗ ಒಂದು ಇಂಜಿನಿಯರ್ ಮಾಡಬೇಕಂದ್ರೆ ಅವನು ಏಯ್ತ್ ನೈನ್ತಲ್ಲೇ ಅವನೇನು ಮಾಡಬೇಕು, ಅದನ್ನು ಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ಕೊಳ್ಬೇಕಾಗುತ್ತೆ. ಓಕೆ ಗುರುಜಿ, ಹಾಗೆ ಮುಂದಿನ ವಿಚಾರದತ್ತ ಹೋಗೋದಾದರೆ ಆಕಸ್ಮಿಕನ ಅಥವಾ ಪೂರ್ವ ಸಿದ್ಧತೆನ ಅಂತ ಹೇಳಿ ತಿಳಿಸಿಕೊಡ್ತಾ ಇದ್ರಿ. ಇಲ್ಲಿ ಆಕಸ್ಮಿಕ ಅಂತಕ್ಕಂಥದ್ದಲ್ಲ, ಅದು ಪೂರ್ವ ಸಿದ್ಧತೆಯಲ್ಲೇ ಇರ್ತಕ್ಕಂಥದ್ದಾಗುತ್ತೆ. ಆ ಪೂರ್ವ ಸಿದ್ಧತೆ ಅಂತಕ್ಕಂಥದ್ದು ಏನನ್ನು ನಮ್ಮನ್ನು ಕಾಡಿಸುತ್ತೆ ಅಂದರೆ, ಮುಖ್ಯವಾಗಿ ಒಂದು ಸ್ಥಳ ಅಂತಕ್ಕಂಥದ್ದು ನಾವು ಏನನ್ನ ಆಲೋಚನೆ ಮಾಡ್ತೀವಿ, ನಮ್ಮ ಮನಸ್ಸಿನಲ್ಲಿ ಒಂದಷ್ಟು ಬಯಕೆಗಳು ಬರುತ್ತೆ. ಆ ಬಯಕೆಗಳಿಗೆ ಅನುಸಾರವಾಗಿ ಮನುಷ್ಯನಿಗೆ ಆಸೆ ದುರಾಸೆ ಅಂತಕ್ಕಂಥದ್ದು, ಆ ಆಸೆ ದುರಾಸೆಗಳ ಮಧ್ಯದಲ್ಲಿ ಹುಟ್ಟತಕ್ಕಂಥದ್ದೇ ಈ ವಾಮಾಚಾರ ಅಂತಕ್ಕಂಥ ಪದ. ಮನುಷ್ಯ ಏನೋ ಮಾಡಬೇಕು ಅಂದ್ಕೊಂಡಿರ್ತಾನೆ, ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ.
ಆ ಸಾಧಿಸಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ವಿಚಾರದಲ್ಲಿ ಅವನೇನು ಮಾಡ್ತಾನೆ, ಈ ವಾಮಾಚಾರದ ಮೊರೆ ಹೋಗ್ತಾನೆ. ಇದರಲ್ಲಿ ಆಭಿಚಾರ ಪ್ರಯೋಗ, ವಾಮಾಚಾರ ಪ್ರಯೋಗ ಅಂತೇಳಿ ಎರಡು ಪ್ರಯೋಗಗಳಿದ್ದಾವೆ. ಕೃತ್ರಿಮ ಪ್ರಯೋಗಾದಿಗಳು ಅಂತ ನಾವು ಕರಿತೀವಿ. ಈ ವಾಮಾಚಾರ ಆಭಿಚಾರ ಪ್ರಯೋಗಾದಿಗಳನ್ನು ಹೇಗೆ ಸಮಯಾಚಿತವಾಗಿ ಒಬ್ಬ ಮನುಷ್ಯನನ್ನು ಹೇಗೆ ಅವನನ್ನು ಡೌನ್ ಮಾಡ್ಬೋದು ಅಂತಕ್ಕಂಥ ವಿಚಾರದಲ್ಲಿ ಇದನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಅವನಿಗೇನಾಗುತ್ತೆ ಅಂದರೆ, ಈಗ ಮನುಷ್ಯನಿಗೆ ದುರಾಸೆ ಅಂತಕ್ಕಂಥದ್ದು ಯಥೇಚ್ಛವಾಗಿ ಬರ್ತಕ್ಕಂಥ ಪ್ರಯೋಗ. ಆ ಪ್ರಯೋಗದ ಸುಸಂದರ್ಭದಲ್ಲಿ ನಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ವಾಮಾಚಾರ ಅಂತಕ್ಕಂಥದ್ದು ನಾವು ಪ್ರಪ್ರಥಮವಾಗಿ ಯಾರೇ ನಮ್ಮ ಮೇಲೆ ಪ್ರಯೋಗ ಮಾಡಬೇಕಾದರೂ ಕೂಡ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾರೆ. ಅಂದರೆ ಅವರ ಚಲನವಲನಗಳನ್ನು ಗಮನಿಸಿ ಅವ್ರದ್ದು ಏನಾದರೂ ವಸ್ತು ಸಿಗುತ್ತಾ ನಮಗೆ ಅಂತಕ್ಕಂಥದ್ದನ್ನು ಪ್ರಪ್ರಥಮವಾಗಿ ಅವರು ಅದನ್ನು ಆಲೋಚನೆ ಮಾಡ್ತಾರೆ. ನಂತರ ಆ ವ್ಯಕ್ತಿಯ ಯಾವುದಾದ್ರೂ ಒಂದು ವಸ್ತು ಅಥವಾ ಏನಾದರೂ ಆ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತು ಸಿಕ್ಕಿದಾಗ ಅದರ ಪ್ರಯೋಗವನ್ನು ಪ್ರಾರಂಭ ಮಾಡ್ತಾರೆ. ಸಹಜವಾಗಿ ಇದು 8 ರಿಂದ 12 ತಿಂಗಳ ಕಾಲ ಪ್ರಯೋಗ. ಅಷ್ಟು ಸುದೀರ್ಘವಾಗಿ ಆಲೋಚನೆ ಮಾಡಿ, ಯಾಕಂದರೆ ಯಾವೊಬ್ಬ ಮನುಷ್ಯನಿಗೂ ಕೂಡ ಮಾಡಿದ ತಕ್ಷಣದಲ್ಲಿ ಒಂದು ವಾರದಲ್ಲೋ 15 ದಿವಸದಲ್ಲೋ 10 ದಿವಸದಲ್ಲೋ ವಾಮಾಚಾರ ಆಗ್ತಕ್ಕಂಥದ್ದು ಆಗೋದಿಲ್ಲ. ವಾಮಾಚಾರ ಆಭಿಚಾರಾದಿಗಳು ಹೇಗೆ ನಾವು ಮಾಡಬೇಕಂದ್ರೆ, ಪ್ರಪ್ರಥಮವಾಗಿ ಅದನ್ನು ಮಾಡ್ತಕ್ಕಂಥವ್ರು ತುಂಬ ವಿರಳ ವ್ಯಕ್ತಿಗಳು. ಅದರಲ್ಲೂ ಕೂಡ ಕೇರಳದಲ್ಲಿ, ನಮ್ಮ ಕೊಳ್ಳೇಗಾಲದಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಸಾಕಷ್ಟು ಸ್ಥಳಗಳಲ್ಲಿದ್ದಾವೆ. ಈಗ ನಾವು ಬಿಹಾರಲ್ಲೂ ಕೂಡ ಇದೆ. ಬಿಹಾರಲ್ಲಿ ಗೋಪಾಲದಾಸ್ಪುರ ಅಂತ ಒಂದು ದಾಸ್ ಇದೆ, ಅಲ್ಲಿದೆ. ಮಯಾಂಗ್, ಅಸ್ಸಾಮಲ್ಲಿ ಮಯಾಂಗಲ್ಲಿ ಇರ್ತಕ್ಕಂಥದ್ದು. ಈ ಕ್ಷೇತ್ರಗಳಲ್ಲಿ ನಮಗೆ, ಯಾಕಂದರೆ ಇದು ಸುಪ್ರಸಿದ್ಧವಾದಂಥ ಕ್ಷೇತ್ರ. ಅದರಲ್ಲೂ ಕೂಡ ಈ ಮಯಾಂಗ್ ಅಂತಕ್ಕಂಥದ್ದು ಮಚ್ಚೇಂದ್ರನಾಥ್ ಮತ್ತು ಗೋರಖ್ನಾಥ್ ಅಂತಕ್ಕಂಥವರು ಈ ಶಾಬರಿ ಮಂತ್ರಗಳಂತ ನಾವು ಕರಿತೀವಿ. ಆ ಶಾಬರಿ ಮಂತ್ರಗಳು ಯುಕ್ತವಾಗಿ ವಾಮಾಚಾರ ಮಾಡಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳು ಅಲ್ಲಿರ್ತಕ್ಕಂಥದ್ದು ಇರುತ್ತೆ. ಈ ವಾಮಾಚಾರ ಮಾಡುವ ಉದ್ದೇಶ, ಮೂಲ ಉದ್ದೇಶ ಒಂದೇ, ಏನಪ್ಪ ಅಂದರೆ ಅದು ಇನ್ನೊಬ್ಬರನ್ನು ಟಾರ್ಗೆಟ್ ಮಾಡಿ ಅವನ ಅಧಿಕಾರದ ದುರಾಸೆನೋ ಅಥವಾ ದುಡ್ಡಿನ ಆಸೆನೋ ಇನ್ನು ಯಾವುದೋ ಸಂದರ್ಭ ಅವನು ಯಾರ ಮೇಲೆ ಯಾರನ್ನು ಅವ್ರನ್ನ ಸೋಲಿಸ್ಲಿಕ್ಕೆ ನನ್ನ ಕೈಲಿ ಸಾಧ್ಯ ಆಗಲ್ಲ ಅಂತಕ್ಕಂಥ ಸ್ಥಿತಿ ಇದ್ದಂಥವರು ವಾಮಾಚಾರದ ಮೊರೆ ಹೋಗ್ತಾರೆ. ಸರಿ ಗುರೂಜಿ, ಇನ್ನು ಅಭಿಚಾರ ಪ್ರಯೋಗ ಅನ್ನುವಂಥದ್ದು ನಾವು ಜ್ಯೋತಿಷ್ಯದಲ್ಲಿ ತಿಳಿದುಕೊಳ್ಳೋದಕ್ಕೆ ಏನಾದರೂ ಅವಕಾಶ ಇದೆಯಾ, ಹೇಗೆ ಅಂತ ಹೇಳಿ? ಖಂಡಿತಪ್ಪ. ಜ್ಯೋತಿಷ್ಯ ಅಂತಕ್ಕಂಥದ್ದು ಅಂದರೆ ಜ್ಯೋತಿಷ್ಯ ಜಾತಕದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಆರೂಢ ಪ್ರಶ್ನೆ ಅಂತ ಕರಿತೀವಿ. ಒಬ್ಬ ಜ್ಯೋತಿಷ್ಯ ಸಮೀಪಕ್ಕೆ ಬಂದಾಗ ಒಬ್ಬ ಪೃಚ್ಛಕನು ಅಥವಾ ಒಬ್ಬ ಯಾರು ಈ ಸಮಸ್ಯೆ ಒತ್ತು ತರ್ತಾರೋ ಬಂದಂತಹ ಸಮಯದಲ್ಲಿ ಅದಕ್ಕೆ ನಾವು ಆರೂಢ ಲಗ್ನ ಅಂತ ಕರಿತೀವಿ. ಅಂದರೆ ಉದಯ ಲಗ್ನಕ್ಕೆ ಸಮಾನವಾಗಿ ಆರೂಢ ಲಗ್ನ, ನೀವು ತಂದಂಥ ವಸ್ತು ಅಥವಾ ವೀಳ್ಯದೆಲೆ ಏನು ನೀವು ವಸ್ತುಗಳನ್ನು ತಂದಿರ್ತೀರಾ, ನಿಗದಿ ಮಾಡುವಂಥ ಒಂದು ಸಂಖ್ಯೆ, ಇದರ ಮೇಲೆ ಆರೂಢ ಲಗ್ನ ಪ್ರಾರಂಭ ಆಗುತ್ತೆ. ಈ ಆರೂಢ ಲಗ್ನಕ್ಕೆ ಚರಲಗ್ನಗಳು, ಸ್ಥಿರ ಲಗ್ನಗಳು, ದ್ವಿಸ್ವಭಾವ ಲಗ್ನಗಳು ಅಂತ ಬರುತ್ತೆ. ಈ ಚರ, ಸ್ಥಿರ, ದ್ವಿಸ್ವಭಾವ ಲಗ್ನಗಳಲ್ಲಿ ಈಗ ನಾವು ಉದಾಹರಣೆ ನೋಡಿದಾಗ ಚರಲಗ್ನ ಮೇಷ ಅಂತ ನಾವು ಕರಿತೀವಿ. ಈಗ ಮೇಷರಾಶಿ ಅಂತೀವಿ, ಮೇಷ ಲಗ್ನ ಅಂತ ಕರಿತೇವೆ. ಈ ಲಗ್ನಕ್ಕೆ 6ನೇ ಅಧಿಪತಿ ಯುಕ್ತವಾಗಿ, 6ನೇ ಅಧಿಪತಿ ಅಂದರೆ ಕನ್ಯಾ ರಾಶಿ ಅಧಿಪತಿ ಆಗ್ತಾನೆ. ಯಾರು? ಬುಧನ ಆಗ್ತಾನೆ. ಮೇಷರಾಶಿಗೆ ಕುಜನಾದರೆ ಕನ್ಯಾ ರಾಶಿಗೆ ಬುಧನ ಆಗ್ತಾನೆ. ಈ ಮೇಷರಾಶಿಗೆ ಬಾಧಕ ಸ್ಥಾನ ಯಾವುದಪ್ಪ ಅಂದರೆ 11ನೇ ಮನೆ ಕುಂಭರಾಶಿ ಆಗುತ್ತೆ. ಸರ್ವ ಬಾಧಾಧಿಪತಿ ಆದಂಥ ಕುಂಭರಾಶಿ ಮೇಷರಾಶಿಗೆ ಈಗ ಚರಲಗ್ನಗಳಿಗೆ 11ನೇ ಭಾವ ಬಾಧಕ ಸ್ಥಾನ ಆದರೆ, ಸ್ಥಿರ ಲಗ್ನಗಳಿಗೆ 9ನೇ ಭಾವ, ದ್ವಿಸ್ವಭಾವ ಲಗ್ನಗಳಿಗೆ 7ನೇ ಭಾವ ಬಾಧಕ ಸ್ಥಾನಾಧಿಪತಿ ಆಗುತ್ತೆ. ಈ ಬಾಧಕ ಸ್ಥಾನಾಧಿಪತಿ ಇವಾಗ 6ನೇ ಅಧಿಪತಿ ಬುಧನು ಮತ್ತು 11ನೇ ಅಧಿಪತಿ ಶನಿ ಇವರಿಬ್ಬರೂ ಕೂಡ ಸೇರಿದಾಗ ಮೇಷಲಗ್ನದಲ್ಲಿ ಅವ್ರು ಬಂದಂಥ ಸಮಯಕ್ಕೆ ಪ್ರಾಣಸ್ಫುಟ, ಚಂದ್ರಸ್ಫುಟ, ಪ್ರಾಣಸ್ಫುಟ, ದೇಹಸ್ಫುಟ, ಮೃತ್ಯುಸ್ಫುಟ ಅಂಥೇಳಿ ಆ ಒಂದು ಗ್ರಹಗಳ ಸ್ಫುಟತ್ವವನ್ನು ತಿಳ್ಕೊಳ್ತೀವಿ. ತಿಳ್ಕೊಂಡಾಗ ಈ 6 ಮತ್ತು 11ನೇ ಅಧಿಪತಿ ಯಾರು ಬಾಧಕಾಧಿಪತಿ, ಮಾರಕಾಧಿಪತಿ ಅಂದರೆ ಮನೆಗಿಂತ ನಮ್ಮ 2ನೇ ಮನೆಗೆ ಮೇಷರಾಶಿಗೆ ವೃಷಭ ರಾಶಿ ಮಾರಕ ಸ್ಥಾನ ಆಗುತ್ತೆ. ಈ 3 ರಾಶಿಗಳ ಅಧಿಪತಿಗಳು ಏನಾದರೂ ಸಂಯೋಜನೆ ಆಗಿ ಬಾಧಕ ಸ್ಥಾನದಲ್ಲೋ ಅಥವಾ ದುಸ್ಥಾನದಲ್ಲಿದ್ದಾಗ ಈ ಥರ ಆಭಿಚಾರ ಪ್ರಯೋಗ ಆಗಿದೆ ಅಂತ ತಿಳ್ಕೊಳ್ತೀವಿ. ಇನ್ನು ಇದರಲ್ಲಿ ಕ್ಷುದ್ರ ಪ್ರಯೋಗ ಅಂತಕ್ಕಂಥದ್ದು ಇರುತ್ತೆ. ಆಭಿಚಾರದಲ್ಲಿ ಕ್ಷುದ್ರ ಪ್ರಯೋಗ ಅತಿ ಕಠೋರವಾದದ್ದು ಅಂತ. ಇದಕ್ಕಿನ್ನೇನಪ್ಪ ಅಂದರೆ ಸೂರ್ಯನೋ ರಾಹುವೋ ಯುತನಾಗಿದ್ದಾಗ, ಅದು ಸೂರ್ಯ ಏನಾದರೂ ಬಂದ ಅಂತ ಇಟ್ಕೊಳ್ಳಿ, ಅವಾಗೇನಾಗುತ್ತೆ, ಅಧಿಕಾರಕ್ಕೋಸ್ಕರನೇ ಮಾಡಿದ್ದಾರೆ ಅಂತ ಬರ್ತಕ್ಕಂಥದ್ದಾಗುತ್ತೆ. ಏನಕ್ಕೆ, ಈಗ ಅಧಿಕಾರ ವರ್ಗದಲ್ಲೂ ಕೂಡ ಏನೋ ಒಂದು ಅಷ್ಟು ಬ್ಯಾಲೆನ್ಸ್ಗಳಿರುತ್ತೆ, ಅದು ನೆರವೇರಿಸ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ವಾಮಾಚಾರ ಮಾಡ್ತಕ್ಕಂಥವರು ನಮಗೆ ಅತಿ ವಿರಳವಾದಂಥ ವ್ಯಕ್ತಿಗಳಾಗಿದ್ದರೂ ಕೂಡ ಮಾಡುವ ಪ್ರಯೋಗ ಸುದೀರ್ಘವಾಗಿ ಅದನ್ನು, ಯಾಕೆಂದರೆ ಅವರ ಯಾರು ನಾವು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರ ಹೆಸರನ್ನು ಸಮೀಕರಣ ಮಾಡ್ಕೊಳ್ತಾರೆ. ಸಮೀಕರಣ ಮಾಡಿಕೊಂಡು ಮಂತ್ರದ ಉಚ್ಚಾರಣವನ್ನು ಮಾಡ್ತಾರೆ.
ಆ ಮಂತ್ರಕ್ಕೆ ಅಷ್ಟು ಮಹತ್ವ ಇದೆ. ಸೊ ಮಂತ್ರವನ್ನು ಅವರು ಹೇಳ್ತಾ 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 ಎಷ್ಟೋ ಲಕ್ಷ ಸಾವಿರ ಲಕ್ಷದ ತನಕ ಆ ಮಂತ್ರಗಳನ್ನು ಹೇಳ್ತಾರೆ. ಹೇಳ್ತಾ ಹೇಳ್ತಾ ಏನಾಗುತ್ತೆ, ಇದಕ್ಕೆ ಮುಖ್ಯವಾಗಿ ವಿಷದ್ರವ್ಯಯುಕ್ತವಾಗಿ ಅಷ್ಟದ್ರವ್ಯಗಳನ್ನು ಉಪಯೋಗಿಸ್ತಾರೆ. ವಿಷಯುಕ್ತವಾದಂಥ ಅಷ್ಟದ್ರವ್ಯಗಳು 8 ದ್ರವ್ಯಗಳನ್ನು ಉಪಯೋಗಿಸಿ, ಮತ್ತು ಈಗ ಅಸ್ಥಿ ಅಂತ ಏನು ಕರಿತೀವೋ, ಅಥವಾ ಶಲ್ಯ ದೇಹದ ಒಂದು ಮೂಳೆಗಳನ್ನು, ಅಥವಾ ಇದು ಸ್ಮಶಾನದಲ್ಲಿರ್ತಕ್ಕಂಥ ಭಸ್ಮವನ್ನು, ಹೀಗೆ ಇದನ್ನೆಲ್ಲದರ ಯುಕ್ತವಾಗಿ ಆ ಮನುಷ್ಯನಿಗೆ ಯಾರ ಮೇಲೆ ಮಾಡಬೇಕು ಅಂತಕ್ಕಂಥದ್ದು ಇರುತ್ತೋ ಅವರ ವಸ್ತುಗಳನ್ನು ಅವ್ರ ವಸ್ತುಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದರ ಸಂಯೋಜನೆ ಮಾಡಿ ಬೊಂಬೆ ಆಕಾರದಲ್ಲಿ ಮಾಡ್ತಾರೆ. ಮತ್ತು ನಾವು ಬುರುಡೆ ಅಂತ ಏನು ಕಪಾಲ ಅಂತ ಏನು ಕರಿತೀವೋ ಅದನ್ನು ಇಟ್ಕೊಂಡು ಮಾಡ್ತಾರೆ. ಈಗ ಉತ್ತರ ಭಾರತದಲ್ಲೆಲ್ಲ ಚಂಡಿ ಅಂತೇಳಿ ಅವ್ರು ಕರೀತಾರೆ. ಅಂದರೆ ಆ ಚಂಡಿ ಪ್ರಯೋಗ ಅಂತಕ್ಕಂಥದ್ರಲ್ಲಿ ಅವ್ರು ಕರೀತಾರೆ. ಅವರು ಚಂಡಿ ಉಪಾಸನೆ ಮಾಡ್ತಾ ಇರ್ತಕ್ಕ ಆ ಚಂಡಿ, ಚಾಮುಂಡಿ ಅಲ್ಲ, ಚಂಡಿ ಅಂತಕ್ಕಂಥ ಕ್ಷುದ್ರ ದೇವತೆಯು ಒಬ್ಬಳಿದ್ದಾಳೆ. ಅವಳನ್ನು ಉತ್ತರ ಭಾರತದಲ್ಲಿ ಯಥೇಚ್ಛವಾಗಿ ಅವಳನ್ನು ಆರಾಧನೆ ಮಾಡ್ತಾರೆ. ಇವಳಿಗೆ ಈ ಒಂದು ವಾಮಾಚಾರಕ್ಕೆ ಅಧಿದೇವತೆ ಯಾರಪ್ಪ ಅಂದರೆ ಭದ್ರಕಾಳಿ. ಆ ಭದ್ರಕಾಳಿಯನ್ನು ಯಾರು ಉಪಾಸನೆ ಮಾಡ್ಕೊಂಡಿರ್ತಾರೋ, ಶಕ್ತಿ ದೇವತೆಗಳಲ್ಲೂ ಅದರಲ್ಲೂ ಕೂಡ ಗಣದೇವತೆಗಳು, ಶಕ್ತಿ ದೇವತೆಗಳು, ಕ್ಷುದ್ರ ದೇವತೆಗಳು ಅಂತಕ್ಕಂಥ 3 ಭಾವನೆಗಳಲ್ಲಿ ಇರ್ತವೆ. ಮನುಷ್ಯನಿಗೆ ಏನಪ್ಪ ಅಂದರೆ ಮನೋಗುಣ, ತಮೋಗುಣ, ಸತ್ವಗುಣ ಅಂತ. ಅಂದರೆ ಆ ಒಂದು ರಾಜಸಿಕ, ತಾಮಸಿಕ, ಸಾತ್ವಿಕ ಗುಣಾದಿಗಳನ್ನು ಹೇಗೆ ಅವನ ವ್ಯಕ್ತಿಗೆ ಯಾವುದು ಅದು ವರ್ತಿಸುತ್ತೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಮಾಡ್ತಾರೆ. ಈಗ ಕೆಲವರಿಗೆ ಗ್ರಹಾನುಕೂಲ ಚೆನ್ನಾಗಿದೆ ಅಂತ ಇಟ್ಕೊಳ್ಳೋಣ, ರಾಜಯೋಗ ಚೆನ್ನಾಗಿದೆ ಅಂತ ಇಟ್ಕೊಳ್ಳೋಣ. ಆ ರಾಜಯೋಗ ಇದ್ದಂಥವ್ರಿಗೆ ಈ ಥರ ಏನೇ ಆಭಿಚಾರಾದಿಗಳು ಮಾಡೋದು ಕೂಡ ಪ್ರಯೋಗ ಆಗಲ್ಲ. ಆವಾಗ ಏನು ಮಾಡ್ತಾರೆ, ಇದಕ್ಕೆ ಆಕರ್ಷಣೆ ಮಾಡ್ಕೊಳ್ತಾರೆ. ಫಸ್ಟು ಆಕರ್ಷಣೆ ಮಾಡಿಕೊಂಡು ಮತ್ತೆ ಆ ಸಮೋಹನ ಮಾಡಿ, ಸಮೋಹದ ನಂತರ ವಿದ್ವೇಷಣ ಮಾಡ್ತಾರೆ. ಆಕರ್ಷಣ, ಮೋಹನ, ಸಂಮೋಹನ ಅಥವಾ ವಿದ್ವೇಷಣ, ಈ ಆಕರ್ಷಣಯುಕ್ತವಾಗಿ ಮಾಡ್ತಕ್ಕಂಥದ್ದೇ ಈ ಆಭಿಚಾರದ ಕೃತ್ರ ಪ್ರಯೋಗ. ಮೊದಲು ಅವರನ್ನು ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು. ಆಕರ್ಷಣೆ ಮಾಡಿದ್ಮೇಲೆ ಆ ನಂತರ ಅವ್ರನ್ನ ಸ್ತಂಭನಕ್ಕೆ ತಂದು ನಿಲ್ಲಿಸಿದಾಗ, ಸ್ತಂಭನ ಅಂದರೆ ಮನುಷ್ಯ ಅಲ್ಲಿಗೆ ಕೃಷ್ಣನಾಗ್ತಾನೆ. ಅವನ ದೇಹ, ಈಗ ನಮ್ಮ ದೇಹ ಹೀಗಿದೆ ಅಂತ ಅಂದ್ಕೊಳ್ಳೋಣ. ಯಾವಾಗ ಈ ಪ್ರಯೋಗದ ಪ್ರಭಾವ ಬೀರುತ್ತೋ ಅವ್ರಿಗೆ ಯಾವ ಕಾಯಿಲೆ ಇದೆ ಅಂತೇಳಿ ಅವರು ಅದನ್ನು ನಿಗದಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ಡಾಕ್ಟ್ರ್ ಹತ್ರ ಯಾರ ಹತ್ರ ಹೋದ್ರೂ ಯಾವ ಕಾಯಿಲೆ ಅಂತೇಳಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿಂದ ತಿನ್ನುವ ಅನ್ನ ಆಹಾರವೆಲ್ಲವೂ ಕೂಡ ವಿಷವಾಗುತ್ತೆ, ದೇಹ ಎಲ್ಲ ಸಣ್ಣ ಆಗ್ತಾ ಹೋಗುತ್ತೆ, ಊಟ ಸೇರಲ್ಲ, ತಿಂದ ಊಟ ಅರಗಲ್ಲ. ಈ ಎಲ್ಲ ಆ ಮನುಷ್ಯನ ಏನು ಮಾಡ್ತಾನೆ, ಮಸ್ಟ್ ಅಂಡ್ ಶುಡ್ ಅವನನ್ನು ಮಾನಸಿಕವಾಗಿ ಒತ್ತಡಕ್ಕೆ ಒಳಪಡುವ ಹಾಗೆ ಫಸ್ಟ್ ಮಾಡ್ತಾನೆ. ಅದು ಆ ಮಾಡಿದಾಗ ಏನಾಗುತ್ತೆ ಮುಂದೆ ನಾವು ತಿಳ್ಕೊಳ್ತಾ ಹೋಗೋಣ. ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ರಮೇಶ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಡ್ಯದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, 1 ರಿಂದ 30 ಸಂಖ್ಯೆಯ ಒಳಗೆ ಒಂದು ನಂಬರನ್ನ ಆಯ್ಕೆ ಮಾಡಿ. ಏನ್ ಮೇಡಮ್ ಅವರೇ? 1 ರಿಂದ 30 ಸಂಖ್ಯೆಯ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ ಸರ್. 12 ಮೇಡಮ್ ಅವರೇ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ. ಗುಡ್ ಮಾರ್ನಿಂಗ್ ಸ್ವಾಮಿ. ಏನು ಕೇಳಬೇಕಿತ್ತು? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಏನು ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಮಗಳು ಏನು ಮಾಡ್ತಾ ಇದ್ದಾರೆ? ಅವರು KLE ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ. ಅದೇ ಮಗಳ ಬಗ್ಗೆ ಏನು ಕೇಳಬೇಕಿತ್ತು? ಓದನ್ನು ಕೇಳಬೇಕಿತ್ತಾ, ವಿದ್ಯಾಭ್ಯಾಸ ಬಗ್ಗೆ? ಅವ್ರ ಫ್ಯೂಚರ್ ಬಗ್ಗೆ ಕೇಳಬೇಕಾಗಿತ್ತು. ಫ್ಯೂಚರ್ ಏನು ಹೆಸರಂದ್ರಿ? ಮೇಘನಾ ಅಂತ. ಮೇಘನಾ. ಹೌದು. ಬುದ್ಧಿವಂತರು ಏನಂದ್ರಿ? ಮೇಘನಾ ಅಂತ ಅವಳೆ. ಬುದ್ಧಿವಂತರು ಇದ್ದಾರೆ, ಏನು ತೊಂದರೆ ಇಲ್ಲ, ಓದೋದಕ್ಕೇನು ಸಮಸ್ಯೆ ಇಲ್ಲ. ಸಪ್ತಮದಲ್ಲಿ ಗುರುವಿನ ದೃಷ್ಟಿ ಇರೋದ್ರಿಂದ ಅವ್ರು ಏನು ಅಂದ್ಕೊಂಡಿದ್ದಾರೋ ಅದು ಖಂಡಿತ ಪೂರ್ಣ ಮಾಡ್ಕೊಳ್ತಾರೆ. ಅದರಲ್ಲೇನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಆದರೆ ಸ್ವಲ್ಪ ಏನಪ್ಪ ಅಂದರೆ ಆ ಒಂದು ಓದುವ ಧಾವಂತದಲ್ಲಿ ಸ್ವಲ್ಪ ದುಡುಕು ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ಇರ್ತಾರೆ. ಹಾಗಾಗಿ ಸ್ವಲ್ಪ ಸಾವಕಾಶದಿಂದ, ಸಮಾಧಾನದಿಂದ ಅವರನ್ನು ಓದಿಸುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗಾಗಿ ಪಂಚಮಕ್ಕೆ ಓದಾಗಿದೆ ಸರ್ ಅವರು. ಓದಾಗಿ ಮತ್ತು ಓದಿನ ಬಗ್ಗೆ ಅಂದ್ರಿ? ಇಲ್ಲ, ಫ್ಯೂಚರ್ ಬಗ್ಗೆ ಅವಳು ಇದ್ರ ಬಗ್ಗೆ, ಮದುವೆ ಬಗ್ಗೆ ಕೇಳ್ತಾರೆ. ಮದುವೆ 7 ತಿಂಗಳ ನಂತರದಲ್ಲಿ ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮೇ ನಂತರ ಮದುವೆ ಅಂದರೆ ಮೇ ನಂತರ ಪ್ರಯತ್ನ ಪಡಿ, ಖಂಡಿತ ಶುಭವಾಗುತ್ತೆ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ರಮೇಶ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸಿಕೊಡ್ತಾ ಇದ್ರಿ. ಇನ್ನು ಈ ಒಂದು ಪ್ರಯೋಗದ ಅನಾನುಕೂಲಗಳು ಏನು ಅಂತ ಹೇಳಿ ಗುರುಗಳೇ? ಎಲ್ಲ ಕೆಲಸಗಳಲ್ಲೂ ಅದು ಏನಾಗುತ್ತೆ, ಮೊದಲನೇದಾಗಿ ತಡೆ ಹಿಡಿಯುತ್ತೆ. ಈಗ ಗಂಡ ಹೆಂಡತಿಯರ ಮಧ್ಯದಲ್ಲಿ ಈಗ ಮನೆಯಲ್ಲಿ ಎಲ್ಲರೂ ಕೂಡ ಅಲ್ಲಿ ತನಕ ಅತ್ಯಂತ ಆನಂದವಾಗಿ ಕಾಲ ಕಳೀತಾ ಇರ್ತಾರೆ. ಯಾವ ವ್ಯಕ್ತಿ ಮೇಲೆ ಈ ಪ್ರಭಾವ ಆಗಿರುತ್ತೋ ಅಲ್ಲಿಂದ ತನ್ನ ಮಡದಿ ಯಾಕಂದ್ರೆ ನಾವು ಮೊದಲನೇದಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬ ಸದಸ್ಯರಿಂದಲೇ
ತಿರಸ್ಕರಿಸೋಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಅವ್ರು ಏನೋ ಮಾತನಾಡಿದ್ದು ಇವರು ಅಸಡ್ಡೆ ತೋರ್ತಕ್ಕಂಥದ್ದು, ಅವ್ರ ಮೇಲೆ ಅಲ್ಲಿ ತನಕ ಇದ್ದಂಥ ವ್ಯಾಮೋಹಾದಿಗಳು ಕೂಡ ಪ್ರಪ್ರಥಮವಾಗಿ ಯಾರ ಮೇಲೆ ಪ್ರಯೋಗ ಆಗಿದೆಯೋ ಮನೆಯಲ್ಲಿ, ಗಂಡ ಹೆಂಡತಿ ಮಕ್ಕಳು ಮಧ್ಯದಲ್ಲಿ ಕುಟುಂಬದ ಮಧ್ಯದಲ್ಲಿ ಫಸ್ಟ್ ವೈಮನಸ್ಸುಗಳು ಪ್ರಾರಂಭ ಆಗುತ್ತೆ. ಅಲ್ಲಿಂದ ಯಾರ ಮೇಲೆ ಪ್ರಯೋಗ ಆಗಿರುತ್ತೋ ಅವ್ರಿಗೆ ಅವಾಗ ಏನಂದ್ರೆ ಕೆಟ್ಟ ಕನಸುಗಳು ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ. ಕನಸುಗಳು ಬೀಳ್ತಾ ಏನಾಗುತ್ತೆ, ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಯಾಕೋ ನಮಗೆ ಕೆಟ್ಟ ಕನಸು ಬಂದಿತ್ತು, ಕನಸುಗಳು ಬರ್ತಾ ಇದೆ ಅಂತಕ್ಕಂಥದ್ರ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಆ ಪ್ರಭಾವ ಬೀರಿದಾಗ ಮನೆಯಲ್ಲಿದ್ದಂಥ ಸದಸ್ಯರೊಟ್ಟಿಗೆ ಎಲ್ಲಿ ವೈಮನಸ್ಸುಗಳು ಬರುತ್ತೋ ಅಲ್ಲಿಂದ ಏನಾಗುತ್ತೆ, ಅವ್ರಿಗೆ ಯಾವ ಕಾಯಿಲೆ ಅಂತಕ್ಕಂಥದ್ದು ಅವರನ್ನು ಅದು ಇಂಥದೇ ಕಾಯಿಲೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರದ್ರಲ್ಲಿ ಪ್ರಯೋಗವನ್ನು ಮಾಡ್ತಾರೆ. ಇದರಲ್ಲಿ ಏನಪ್ಪ ಅಂದರೆ ಹರಿಯೋ ನೀರಿಗೆ ಸಂಬಂಧಪಟ್ಟಂತೆ ಮಾಡೋದಿಲ್ಲ ಇವ್ರನ್ನ. ಎಲ್ಲಿ ಬಾವಿ ನೀರಲ್ಲಿ ಮಾಡ್ತಾರೆ, ಆನಂತರ ಇದು ಸಮುದ್ರದಲ್ಲಿ ಮಾಡ್ತಾರೆ, ಸ್ಮಶಾನದಲ್ಲಿ ಮಾಡ್ತಾರೆ. ಹೀಗೆ ಮಾಡುವಂಥವ್ರು ನಮ್ಮ ಮಧ್ಯದಲ್ಲಿ ಇರಲ್ಲ ಅವರು. ಯಾಕೆಂದರೆ ಜನರ ಮಧ್ಯದಲ್ಲಿ ಇದ್ದರೆ ಅವ್ರನ್ನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಲ್ಲೋ ಒಂದು ಗೌಪ್ಯವಾಗಿರ್ತಾರೆ, ಎಲ್ಲೂ ಕೂಡ ನಮ್ಮ ಮಧ್ಯದಲ್ಲಿ ಬರೋದೇ ಇಲ್ಲ. ಸಾಕಷ್ಟು ಪ್ರಯತ್ನ ಅವ್ರು, ಯಾಕೆಂದರೆ ತಿಂಗಳಾನುಗಟ್ಟಲೆ ಅವರು ಸೂರ್ಯನನ್ನೇ ನೋಡಲ್ಲ. ಆ ಥರ ಅದು ಕಠೋರವಾದಂಥ ತಪಸ್ಸು. ಅವ್ರಿಗೆ ಈ ಲೌಕಿಕ ಪ್ರಪಂಚದ ಯಾವ ಅಪೇಕ್ಷೆಗಳು ಅವ್ರಿಗಿರಲ್ಲ. ಈಗ ನಾವೇನೋ ದುಡ್ಡು ಕೊಟ್ಟು ಮಾಡ್ತೀವಿ ಅಂದರೆ ಅವ್ರಿಗದು ಅನ್ನಿಸ್ಬೇಕು, ನಾನು ಮಾಡಿಕೊಡ್ತೀನಿ ಅಂತ. ಈಗ ನಾವು ನಾಗಸಾಧುಗಳು ಅಘೋರಿಗಳು ಅಂತ ಏನು ಕರಿತೀವೋ, ಈಗ ಸಾಕಷ್ಟು ಜನ ಎಲ್ಲ ಅಘೋರಿಗಳು ಕೂಡ ಇದರಲ್ಲಿ ಒಂದು ಬಿಸ್ನೆಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆದರೆ ಈ ನಾಗಸಾಧುಗಳಲ್ಲಿ ನಿಜವಾಗಲೂ ಇರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಈಗ ನಮಗೆ ಅತ್ಯಂತ ಪ್ರಮುಖವಾದ ಕ್ಷೇತ್ರ ಅಂದರೆ ಕಾಶಿ ಕ್ಷೇತ್ರ. ನಮ್ಮ ಕಾಮಾಖ್ಯದಲ್ಲೂ ಕೂಡ ಈ ಒಂದು ಅಂಬುಬಾಚೆ ಅಂತ ನಡೆಯುತ್ತೆ. ಈ ಅಂಬುಬಾಚೆಯಲ್ಲಿ ಸಾಕಷ್ಟು ತಾಂತ್ರಿಕ ಮಾಂತ್ರಿಕರು ಬರ್ತಾರೆ, ದೇಶ ವಿದೇಶಗಳಿಂದೆಲ್ಲ ಬರ್ತಾರೆ ಅಲ್ಲಿಗೆ. ಆ 4 ದಿನಗಳ ಕಾಲ ಜೂನಲ್ಲಿ ನಡೆಯತಕ್ಕಂಥದ್ದು. ಎಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಅಘೋರಿಗಳು ಬರ್ತಾರೆ ಅಲ್ಲಿ. ಹಾಗಾಗಿ ಅವರನ್ನು ನಾವು ನೋಡಿದಾಗ ಕೆಲವರಲ್ಲಿ ಅವರಿಗೆ ದಿವ್ಯಯುತವಾದಂಥ ಶಕ್ತಿ ಇರುತ್ತೆ, ಕೆಲವರಲ್ಲಿ ಇರಲ್ಲ. ಸುಮ್ಮನೆ ಅವರು ವೇಷಭೂಷಣಗಳನ್ನು ಹಾಕ್ಕೊಂಡು ಕಾಲವನ್ನು ಕಳೀತಾ ಇರ್ತಕ್ಕಂಥವ್ರು ಕೂಡ ತುಂಬ ನಮ್ಮ ಮಧ್ಯದಲ್ಲಿ. ಯಾಕಂದರೆ ಈ ಸಾಧಕರಿಗೆ ಮನುಷ್ಯರಿಗೆ ಯಾವುದೇ ವಿಧವಾದ ಸಂಬಂಧ ಇರಲ್ಲ. ಮೊದಲನೇದಾಗಿ ಕೇವಲ ಅವರು ಕ್ಷುದ್ರಾದಿ ದೇವತೆಗಳ ಆರಾಧನೆ ಮಾಡ್ತಕ್ಕಂಥವ್ರು ಕಾಡು ಅಥವಾ ಪ್ರಶಾಂತವಾದಂಥ ವಾತಾವರಣದಲ್ಲಿ ಇರ್ಲಿಕ್ಕೆ ಮಾತ್ರ ಅವ್ರು ಆಲೋಚನೆ ಮಾಡ್ತಾರೆ ಹೊರತು ನಮ್ಮ ಮಧ್ಯದಲ್ಲಿ ಇರೋಕ್ಕೆ ಅವ್ರು ಬರೋದೇ ಇಲ್ಲ. ಸೊ ಹಾಗಾಗಿ ಈ ಆಭಿಚಾರ ಪ್ರಯೋಗ ಆಗಿದೆ ಅಂದರೆ ಫಸ್ಟು ಕಾಯಿಲೆ ನಮ್ಮನ್ನು ಬಾಧಿಸುತ್ತೆ, ಆಮೇಲೆ ದೇಹ ಸಣ್ಣಕ್ಕಾಗುತ್ತೆ, ಊಟ ತಿನ್ಲಿಕ್ಕೆ ಆಗದೇ ಇಲ್ಲ, ತಿಂದಂಥ ಊಟ ಯಾವುದೇ ಕಾರಣಕ್ಕೂ ಕೂಡ ಪಚನ ಆಗಲ್ಲ. ಹೀಗೆ ಮೊದಲು ಪ್ರಾರಂಭ ಆದಾಗ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಮತ್ತೆ ಉಸಿರಾಟದ ಸಮಸ್ಯೆ ಬರುತ್ತೆ. ಅದಾದ ನಂತರ ಕಣ್ಣು, ಯಾಕಂದ್ರೆ ನಾವು ಜಗತ್ತನ್ನು ನೋಡುವ ಕಣ್ಣೇ ಅದು ಮಾಯವಾಗುತ್ತೆ, ಕಣ್ಣೇ ಕಾಣಲ್ಲ ಅವ್ರಿಗೆ. ಆ ಥರ ಕೂಡ ಪ್ರಯೋಗ ಮಾಡ್ತಾರೆ. ಪ್ರಯೋಗದಲ್ಲಿ ಸಾಕಷ್ಟು ಪ್ರಯೋಗಗಳಿದ್ದಾವೆ. ಅದು ಕೌಲಾಚಾರದಲ್ಲಿಂತೂ ಮಾರಣ ಪ್ರಯೋಗನೇ ಅದರಲ್ಲಿ ಮಾಡ್ತಕ್ಕಂಥದ್ದು. ಆದರೆ ರಕ್ತ ಮದ್ಯ ಮಾಂಸಾದಿಗಳನ್ನು ಕ್ಷುದ್ರ ದೇವತೆಗಳಿಗೆ, ಅದರಲ್ಲೂ ಕೂಡ ನಾನು ಹೇಳಿದಾಗೆ ಭದ್ರಕಾಳಿ ಇದಕ್ಕೆ ಅಧಿಷ್ಠಾನ ದೇವತೆ. ಆ ಭದ್ರಕಾಳಿಯ ಯುಕ್ತಯುತವಾದಂಥ ಗಣದೇವತೆಗಳು ಅಂತ ನಾವು ಏನು ಕರಿತೀವಿ, ಅವ್ರಿಗೆ ನಾವು ಅವರ ಸೇವಕರು ಅಂತ, ಅವರ ಸೇವಕರನ್ನು ಆರಾಧನೆ ಮಾಡಿಟ್ಕೊಂಡು ಅವ್ರ ಮುಖಾಂತರ ಕೂಡ ಪ್ರಯೋಗವನ್ನು ಮಾಡ್ತಕ್ಕಂಥವ್ರು. ಓಕೆ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಗುರುಜಿ. ಇದಕ್ಕೆ ಕಾಲರ್ ಇದ್ದಾರೆ ರಾಧಮ್ಮ ಅಂತ ಹೇಳಿ. ನಮಸ್ಕಾರ ರಾಧಮ್ಮ. ಆಯ್ತು ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ. ಮೇಡಮ್ ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಮೇಡಮ್. ಓಕೆ, 1 ರಿಂದ 30 ಸಂಖ್ಯೆಯ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಅಮ್ಮ, ಏನು ಪ್ರಶ್ನೆ ತಾಯಿ ನಿಮ್ಮದು? ದ್ರಾಕ್ಷಿಣಿದ್ದ. ಏನಂದ್ರೆ? ದ್ರಾಕ್ಷಿಣಿ ನನ್ನ ಮಗಳ ಹೆಸರು. ಏನು ಮಗಳದ್ದು? ಏನು ಪ್ರಶ್ನೆ ಮಗಳದು? ಮಕ್ಕಳು ಒಂದು ಮಗು ಆಗಿತ್ತು ಗುರುಜಿ. ಆಗಿಲ್ಲ, ತೀರ್ಪನ ಆಗ್ಬಿಡ್ತ ಒಂದು ಮಗು. ಹಾಂ, 2 ವರ್ಷದಾಯ್ತು ಮಗಳು ಆಗಲಿ, ಮಕ್ಕಳು ಆಗಿಲ್ಲ ಗುರುಜಿ. ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆನಾ ಅಮ್ಮ? ಸಂತಾನದಲ್ಲಿ ಸಂತಾನ ಕ್ಷೇತ್ರದಲ್ಲಿ ಮಾಂದಿ ಬಂದಿದ್ದಾನೆ. ಸೊ ಸಾಕಷ್ಟು ಇವ್ರಿಗೆ ಆ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಅಂತ ತೋರಿಸ್ತಾ ಇದೆ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರಾ? ಎಲ್ಲ ಆಯ್ತು ಗುರುಜಿ. ತಾಯಿ, ನೀವು ಇದು ಸ್ವಲ್ಪ, ಯಾಕಂದರೆ ಪಂಚಮ ಸ್ಥಾನಕ್ಕೆ ಮಾಂದಿ ಸಂಯೋಜನೆ ಬಂದಾಗ ಪೂರ್ವ ಪುಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಅಂತಕ್ಕಂಥ ತೋರಿಸುತ್ತೆ. ಸ್ವಲ್ಪ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಅಂದರೆ ಸಂಚಿತ ಕರ್ಮಾದಿಗಳನ್ನು ವಿಮೋಚನೆ ಮಾಡಿಕೊಳ್ಬೇಕಾದ್ರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಕೃಷ್ಣನ ಆರಾಧನೆ ಮಾಡಿಕೊಳ್ಳಿ.
ಕೃಷ್ಣನ ಸನ್ನಿಧಾನಕ್ಕೆ ಮಥುರಾ ಅಥವಾ ದ್ವಾರಕಾ ಈ ರೀತಿಯಾದಂಥ ನಮ್ಮ ಉಡುಪಿ ಕ್ಷೇತ್ರದಲ್ಲಿರ್ತಕ್ಕಂಥ ಕೃಷ್ಣನ ಸಮೀಪಕ್ಕೆ ಹೋಗಿ, ಇಲ್ಲ ನೀವು ಬೆಂಗಳೂರು ಸಮೀಪ ಇದ್ದರೆ ಇಲ್ಲಿ ಕೃಷ್ಣನ ಅಪ್ರಮೇಯ ಸ್ವಾಮಿ ಸನ್ನಿಧಾನ ಇದೆ. ಕೃಷ್ಣನನ್ನು ಯಾಕಂದರೆ ದೈವ ಪ್ರೇರಣೆಯುಕ್ತವಾದಂತಹ ಆ ಒಂದು ಅನುಗ್ರಹವಾದರೆ ಮಾತ್ರ ಇದಕ್ಕೆ ಪೂರಕವಾಗಿ ಶಕ್ತಿ ತುಂಬುತ್ತೆ. ಹಾಗಾಗಿ ಖಂಡಿತ ನೀವು ದೇವರ ಮರೆಯನ್ನು ಹಿಡಿ, ಕೃಷ್ಣನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಗಳು ರಾಧಮ್ಮ ಕರೆ ಮಾಡಿದ್ದಕ್ಕಾಗಿ. ಇದೀಗ ಲಕ್ಷ್ಮಮ್ಮ ಅಂತ ಹೇಳಿ ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಲಕ್ಷ್ಮಮ್ಮ. ಹಲೋ ಲಕ್ಷ್ಮಮ್ಮ. ಹಲೋ ಅಮ್ಮ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ ನದಿನ್ ಲೇಔಟ್ ಇಂದ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ಆಯ್ತು. 1ರಿಂದ 30 ಸಂಖ್ಯೆ ಒಳಗೆ ಯಾವ್ದಾದ್ರು ಒಂದು ಸಂಖ್ಯೆನ ಆಯ್ಕೆ ಮಾಡಿ. 6 ಸರಿ ಗುರು. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಸ್ವಾಮಿ. ಕೋಟಿ ನಮಸ್ಕಾರ ಅಮ್ಮ. ಒಳ್ಳೇದಾಗುತ್ತೆ. ಏನೋ ನಿಮಗೆ ಒಂದು ಯಾವುದೋ ಯಾರನ್ನೋ ನಂಬಿ ಮೋಸ ಹೋಗಿದ್ದೀರಾ ಅಂತಕ್ಕಂಥದ್ದು ತೋರಿಸ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ. ಅಥವಾ ಸ್ವಾಮಿ ನಮ್ದೊಂದು ಸೈಟ್ ಇದೆ ಸ್ವಾಮಿ, ಅದು ಸೇಲ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಿಮ್ಮನ್ನ ಕೇಳ್ಬೇಕು ಅಂತ ಇದೀವಿ ಸ್ವಾಮಿ. ಅದೇ ಯಾಕೆಂದ್ರೆ ಹಣಕ್ಕೆ ಸಂಬಂಧಪಟ್ಟಂದ್ರೆ ಧನಮೂಲಂ ಇದಂ ಜಗತ್ತಂತ. ಈ ದನಕ್ಕೋ ಅಂದ್ರೆ ದುಡ್ಡಿಗೋಸ್ಕರವಾಗಿ ಯಾವುದೋ ರೀತಿಯಾದಂಥ ಪ್ರಭಾವದಲ್ಲಿ ನೀವು ಕಷ್ಟಪಡ್ತಾ ಇದ್ದೀರಾ ಅಂತಕ್ಕಂಥ ತೋರಿಸ್ತಾ ಇದೆ. ಹಾಗಾಗಿ ನೀವು ಸೂಚನೆ ಮಾಡಿದ ಸಂಖ್ಯೆಗೆ ಅನುಸಾರವಾಗಿ ನೀವು ಒಂದು ಕೆಲಸ ಮಾಡಿ. ವರಾಹ ಸ್ವಾಮಿ ಸನ್ನಿಧಾನ ಇದೆ ಗೊತ್ತಾ? ಲಕ್ಷ್ಮೀ ವರಾಹನ ಸನ್ನಿಧಾನ ಇದೆ ನಮ್ಮ ಮೇಲ್ಕೋಟೆ ಹತ್ರ. ಒಂದೊಮ್ಮೆ ಆ ಸನ್ನಿಧಾನಕ್ಕೆ ಹೋಗಿ ಸ್ವಾಮಿಯಲ್ಲಿ ಮರೆ ಇಟ್ಟು ಬನ್ನಿ. ಯಾಕೆಂದ್ರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥವನು ವರಾಹನು. ಹಾಗಾಗಿ ಆ ವರಾಹನ ಸಮೀಪಕ್ಕೆ ಒಂದೊಮ್ಮೆ ಹೋಗಿ ನಿಮ್ಮ ಶಕ್ತ್ಯಾನುಸಾರದಲ್ಲಿ ಏನೋ 11 ರೂಪಾಯೋ 21 ರೂಪಾಯೋ 33 ರೂಪಾಯೋ ಈ ದಕ್ಷಿಣೆಯನ್ನಿಟ್ಟು ಆ ಒಂದು ಮಣ್ಣನ್ನು, ನಿಮ್ಮ ಯಾವ ಸೈಟು ಸೇಲ್ ಆಗಬೇಕು ಅಂತಕ್ಕಂಥದ್ದು ಆ ಸೈಟಿನ ಮಣ್ಣನ್ನು ಸ್ವಲ್ಪ ತಗೊಂಡು ಅದರಲ್ಲಿ ಈ 11 ರೂಪಾಯಿ ದಕ್ಷಿಣೆ ಇತ್ತು ಒಂದು ಬಿಳಿ ಪೇಪರಲ್ಲಿ ನಿಮ್ಮ ಕೋರಿಕೆಗಳನ್ನು ಬರೆದು ಆ ವರಾಹನ ಉಂಡಿಯಲ್ಲಿ ಹಾಕಿ ಬನ್ನಿ. ಖಂಡಿತ ಶುಭವಾಗುತ್ತೆ. ಒಳ್ಳೆದಾಗ್ಲಿ ತಾಯಿ. ಉಂಡಿಯಲ್ಲಿ ಒಂದು ಸ್ವಲ್ಪ ಮಣ್ಣು ತಗೊಳ್ಳಿ. ಮಣ್ಣಿನೊಟ್ಟಿಗೆ 11 ರೂಪಾಯಿ ದಕ್ಷಿಣೆ ಒಂದು ಬಿಳಿ ಪೇಪರಲ್ಲಿ ಈ ಸೈಟ್ ನಂಬರ್ ಬರೆದು, ಅಪ್ಪ ಇದು ಸೇಲ್ ಆಗಬೇಕು ಅಂತೇಳಿ ನಿಮ್ಮ ಕೋರಿಕೆಗಳನ್ನು ಬರೆದು ಅದನ್ನು ತಗೊಂಡು ಹೋಗಿ ವರಾಹ ಸ್ವಾಮಿ ಸನ್ನಿಧಾನದಲ್ಲಿ ಉಂಡಿಯಲ್ಲಿ ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅದಾದ ನಂತರ ಪರಮಾತ್ಮ ಈ ಸೈಟನ್ನು ಸೇಲ್ ಮಾಡಿಕೊಡು, ನಮ್ಮ ಈ ಒಂದು ಆರ್ಥಿಕ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಆದ ನಂತರ ಅವನಿಗೆ ಏನು ನೀವು ಸಲ್ಲಿಸಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಬರುತ್ತೋ ಅದನ್ನು ಸಲ್ಲಿಸಿ. ಶುಭವಾಗಲಿ. ಓಕೆ, ಧನ್ಯವಾದಗಳು ಲಕ್ಷ್ಮಮ್ಮ ಕರೆ ಮಾಡಿದ್ದಕ್ಕಾಗಿ. ಓಕೆ, ಇನ್ನು ಸಂಜಯ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಸಂಜಯ್. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬಗಲ್ಪೇಟಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ನಮ್ಮ ತಾಯಿ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, 1ರಿಂದ 30 ಸಂಖ್ಯೆ ಒಳಗೆ ಯಾವ್ದಾದ್ರು ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 5. ಆಯ್ತು, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಚೆನ್ನಾಗಿದ್ದೀವಿ ಗುರುಜಿ. ಮನೆ ದೇವ್ರು ಯಾರು ನಿಮ್ದು? ಮನೆ ದೇವರು ವೆಂಕಟರಮಣ ಸ್ವಾಮಿ, ಹೆಣ್ಣು ದೇವ್ರು ಬಂದು ದಂಡನ ಮಾರಮ್ಮ. ನೀವು ಎಷ್ಟು ದಿವಸ ಆಯ್ತು ಮನೆ ದೇವ್ರಿಗೆ ಹೋಗಿ? ಮನೆ ದೇವ್ರಿಗೆ ಹೋಗಿ ಸುಮಾರು ದಿವಸ ಆಯ್ತು. ಮನೆ ಕಟ್ಟೋದಾಗ್ಲಿ ಇನ್ನೂ ಹೋಗಿಲ್ಲ ಸ್ವಾಮಿ. ನಿಮ್ಮ ತಾಯಿಯವ್ರ ಪ್ರಶ್ನೆ ಏನಿದೆ? ಅಂದ್ರೆ 20 ಗಂಟೆ ನೀವು ಟಿವಿನಲ್ಲಿ ಹೇಳೋದಿಲ್ಲ, ನಾವು ಪ್ರೋಗ್ರಾಮ್ ನೋಡ್ತಾ ಇದ್ವಿ. ನೀವು ಹೇಳ್ತಾ ಇದ್ರಲ್ಲ ಅದೆಲ್ಲ ನಮ್ಮ ತಾಯಿಗೆ ಅಷ್ಟೇ ಪ್ರಾಬ್ಲಮ್ ಆತರ ಆಗಿದೆ. ಚೆನ್ನಾಗಿ ಅವರು ಸಣ್ಣ ಆಗ್ಬಿಟ್ಟಿದ್ದಾರೆ. ಅದಕ್ಕೇನೋ ಪರಿಹಾರ ಇಲ್ವಾ? ಪರಿಹಾರ ಸಿಗುತ್ತೆ. ನೀವು ಯಾಕೆಂದ್ರೆ ನಾನು ಇಲ್ಲಿ ಈ ಒಂದು ವಾಹಿನಿಯಲ್ಲಿ ಕೂತ್ಕೊಂಡು ಇಷ್ಟು ಬೇಗ ಅದನ್ನು ಪರಿಹಾರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದೊಮ್ಮೆ ನೇರವಾಗಿ ಬಂದು ಭೇಟಿಯಾಗಿ ಮಾತಾಡೋಣ. ಶುಭವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಇನ್ನು ಅಭಿಚಾರದ ಪ್ರಯೋಗದ ಅನಾನುಕೂಲಗಳು ಏನು ಅಂತ ಹೇಳಿ, ಜೊತೆಗೆ ಅದರ ಪ್ರಾಯಶ್ಚಿತ್ತ ಅನ್ನೋದು ಹೇಗೆ ಗುರುಗಳೇ? ಅಂದರೆ ನಮಗಿವಾಗ ಮೊದಲನೇದಾಗಿ ಗುರು ಯೋಗಕಾರಕನಾಗಿದ್ದಾಗ, ಅಂದರೆ ರಾಜಯೋಗ ಇದ್ದಾಗ ಎಷ್ಟೇ ಮಾಡಿದ್ರೂ ಪ್ರಯೋಗ ಈ ಒಂದು ಪ್ರಭಾವ ನಮ್ಮ ಮೇಲೆ ಬೀರಲ್ಲ. ಇದು ಬೀರಿದೆ ಅಂತ ಆದಾಗ ನಾವೇನು ಮಾಡಬೇಕು? ಮೊದಲನೇದಾಗಿ ಸೂಕ್ತವಾದಂತಹ ತಿಳಿದಿರ್ತಕ್ಕಂಥವ್ರ ಹತ್ರ ಹೋಗ್ಬೇಕು. ಸುಮ್ಮನೆ ಎಲ್ಲೋ ಅಲ್ಲಿ ಇಲ್ಲಿ ಹೋಗಿ ದುಡ್ಡನ್ನು ಕಳ್ಕೊಳ್ತಕ್ಕಂಥದ್ದಲ್ಲ ಇದು. ಯಾಕೆಂದರೆ ಸುಮ್ಮನೆ ಏನಾಗ್ಬಿಟ್ಟಿದೆ, ಇದು ಕಾರ್ಯಕ್ರಮ ಹೇಗೆ ಏನಕ್ಕೆ ನಾವು ಮಾಡ್ತಾ ಉದ್ದೇಶ ಏನಪ್ಪ ಅಂದರೆ, ಇದು ಎಲ್ಲ ಕೂಡ ಸ್ವಲ್ಪ ಇವತ್ತಿನ ಕಾಲಮಾನದಲ್ಲಿ ಅದು ದುಡ್ಡುಮಯವಾಗ್ಬಿಟ್ಟಿದೆ, ಅಂದರೆ ವ್ಯಾಪಾರಮಯವಾಗ್ಬಿಟ್ಟಿದೆ. ಸರಿಯಾದ ಸಮಯದಲ್ಲಿ ಸೂಕ್ತ ಪರಿಹಾರಗಳನ್ನು ಮಾಡಿಕೊಂಡಾಗ ಖಂಡಿತ ಇದಕ್ಕೆ ಪರಿಹಾರ ಆಗ್ತಕ್ಕಂಥ ಎಲ್ಲ ಒಂದು ಎಕ್ಸಾಂಪಲ್ಸ್ ಇರುತ್ತೆ. ಆದರೆ
ಇದಕ್ಕೆ ಏನು ಈಗ ಭದ್ರಕಾಳಿಗೆ ಈಗ ಅಮ್ಮನವರ ಪ್ರಯೋಗ ಆಗಿದೆ ಅಂತ ಇಟ್ಕೊಳ್ಳಿ. ಈಗ ಇದರಲ್ಲಿ ನಾವು ಭೈರವಿ ಪ್ರಯೋಗ ಅಂತ ಕರಿತೀವಿ. ಅದಕ್ಕೆ ಭದ್ರಕಾಳಿಯನ್ನು ಉಪಾಸನಾ ದೇವತೆಯನ್ನು ಮಾಡಿಕೊಂಡಾಗ ಅಮ್ಮನವರನ್ನು ಶಮನಗೊಳಿಸ್ತಕ್ಕಂಥದ್ದು ಯಾರು? ಈಗ ಒಬ್ಬ ಗಂಡ ಹೆಂಡತಿಯರ ಮಧ್ಯದಲ್ಲಿ ಇಬ್ಬರ ಮಧ್ಯದಲ್ಲಿ ಏನೋ ಒಂದು ದುಗುಡತೆ ಬಂದಾಗ ಆ ಸಮಯದಲ್ಲಿ ಯಾರೋ ಒಬ್ಬರು ಸಾತ್ವಿಕವಾದಂಥ ಸ್ವಭಾವವನ್ನು ಹೊಂದಬೇಕು. ಹಾಗಾಗಿ ಇಲ್ಲಿ ಈ ಥರ ಸಮಸ್ಯೆಗಳು ಬಂದಾಗ ಮೊದಲನೇದಾಗಿ ಅವರೇ ಮನೆಗಳಲ್ಲಿ ಮಾಡ್ಕೊಳ್ತಕ್ಕಂಥ ಅದೆಷ್ಟೋ ಪರಿಹಾರಗಳಿದ್ದಾವೆ. ಆ ಪರಿಹಾರ ಮಾಡಿಕೊಂಡಾಗಲೂ ಕೂಡ, ಯಾಕಂದರೆ ಮಾಡ್ತಕ್ಕಂಥದ್ದೇ ವಿಷಯುಕ್ತವಾದಂಥ ದ್ರವ್ಯಗಳಿಂದ ಮಾಡ್ತಕ್ಕಂಥದ್ದು ಪ್ರಯೋಗವನ್ನು, ರಕ್ತದಿಂದ, ಮದ್ಯದಿಂದ, ಮಾಂಸದಿಂದ, ಹೀಗೆ ಅದಕ್ಕೆ ಏನು ಪೂರಕವಾಗಿ ಆ ಶಕ್ತಿ ದೇವತೆಗಳಿಗೆ ನಾವೇನು ಮಾಡಬೇಕಂದ್ರೆ ಅವರಿಗಿಂತ ಮಿಗಿಲಾದ ಶಕ್ತಿಯುತವಾದಂಥ ದೇವತೆಗಳ ಉಪಾಸನೆಯನ್ನು ಮಾಡಿಸ್ಬೇಕು. ಯಾರು ಅಂದರೆ ಅಘೋರಾಸ್ತ್ರ ನೀಲಕಂಠ ಹೋಮ, ಇದಕ್ಕೆ ಅತ್ಯಂತ ಶಕ್ತಿಪ್ರದವಾದದ್ದು. ಉಚ್ಚಾಟನ ಸುದರ್ಶನ ಹೋಮ, ಇದು ಇಲ್ಲ ಅಂತಾದರೆ ಮನೆಯಲ್ಲೇ ಇದು ಮಾಡ್ಕೊಳ್ತಕ್ಕಂಥ, ಯಾಕಂದರೆ ಸಾಕಷ್ಟು ಮಂದಿ ಬಂದು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಮನೆಯಲ್ಲಿ ಮಾಡ್ಕೊಳ್ತಕ್ಕಂಥ ಒಂದಷ್ಟು ಪರಿಹಾರಗಳಿರ್ತವೆ. ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ಅಷ್ಟಮಿ, ಚತುರ್ದಶಿ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಮನೆಯಲ್ಲೆಲ್ಲ ಗಂಜಲ ಹಾಕಿ ಮನೆಯನ್ನು ಶುದ್ಧ ಮಾಡಬೇಕು, ಧೂಪ ಹಾಕಬೇಕು. ಅವ್ರಿಗೆ ಸ್ನಾನಕ್ಕೆ ಒಂದು 5 ಬಾವಿ ಅಥವಾ 5, ಈಗ ಬಾವಿಗಳಿಲ್ಲ, ಈಗ 5 ಮನೆಯವರ ಅಕ್ಕಪಕ್ಕದವರ ಮನೆಯಲ್ಲಿ ನೀರನ್ನು ತಂದು ಶೇಖರಣೆ ಮಾಡಿ ಅದರಲ್ಲಿ ಮಾನಸಿಕವಾಗಿ ಈ ಥರ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ಪ್ರಭಾವ ಇದೆ ಅಂತಕ್ಕಂಥವರು ಸ್ವಲ್ಪ ಪಚ್ಚಕರ್ಪೂರ, ಬಿಳಿ ಸಾಸಿವೆ ಮತ್ತು ಗೋರಜನ ಅಂತ ಬರುತ್ತೆ. ಈ ಗೋರಜನ, ಪಚ್ಚಕರ್ಪೂರ ಈ 3 ಮಿಶ್ರಣವನ್ನು ಮಾಡಿ ಮೊದಲು ಅವ್ರ ಮೇಲೆ ಸ್ನಾನವನ್ನು ಮಾಡಿಸ್ಬೇಕು. ಸ್ನಾನ ಮಾಡಿಸಿ ಧೂಪವನ್ನು ತಲೆಯಿಂದ ಅಡಿಯಿಂದ ಮುಡಿಯೋ ತನಕ ಧೂಪ ಅವ್ರಿಗೆ ಹಾಕಬೇಕು. ಹಾಕಿ ನಿವಾರಣೆ ಮಾಡ್ತಕ್ಕಂಥದ್ದು, ಉಪ್ಪನ್ನು ತೆಗೆದು ಹಾಕ್ತಕ್ಕಂಥದ್ದು, ಸತತವಾಗಿ ನಿರಂತರವಾಗಿ 42 ದಿನಗಳ ಕಾಲ ನಾನೊಂದಷ್ಟು ಈ ಥರ ಈ ಸಮಸ್ಯೆಗಳು ಬಂದಂಥವ್ರಿಗೆ ಒಂದು 42 ಡೇಸ್ ನಾನು ಸ್ನಾನಕ್ಕೆ ಒಂದು ಔಷಧಿಯನ್ನು ಕೊಡ್ತೀನಿ, ಅಂದರೆ ಯುಕ್ತವಾದಂಥ ಒಂದು ತ್ರಿಚೂರ್ಣವನ್ನು ಕೊಡ್ತೀನಿ. ಆ ತ್ರಿಚೂರ್ಣದ ಸ್ನಾನವನ್ನು ಮಾಡಿದಾಗ ಅವ್ರಿಗೆ ತಂತಾನೇ ಅವ್ರ ಮೈಯಲ್ಲಿ ಏನೋ ಕಳ್ಕೊಂಡಂಥ ಆಭಾಸ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಭಾಸ ಆದಾಗ ಅವರೇ ಯಾಕಂದರೆ ಇದೆಲ್ಲದಕ್ಕೂ ಕೂಡ ಮನಸ್ಸೇ ಕಾರಕ, ಮನಕಾರಕನಾಗಿರೋದ್ರಿಂದ ಯಾರು ನಾನು ಜಾತಕದಲ್ಲಿ ಹೇಳಿದಾಗೆ ಬಂದಂಥ ಆರೂಢ ಲಗ್ನಕ್ಕೆ ಈ ಥರ ಸಮಸ್ಯೆಗಳು ಬಂದಾಗ ನಮ್ಗೆ ಗೊತ್ತಾದಾಗ ಬೇರೆ ಏನೂ ಮಾಡ್ಲಿಕ್ಕೆ ಹೋಗಲ್ಲ. ಅವರಿಗೆ ಪರಿಹಾರ ಕೊಡೋದೇ ಸ್ನಾನದಿಂದ. ಸ್ನಾನ ಇದಕ್ಕೆ ಉಪಯೋಗಿಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ. ಆಮೇಲೆ ಈ ತಡೆ ಹೊಡೆಯತಕ್ಕಂಥದ್ದು ಅದಕ್ಕೆಲ್ಲ ತಾತ್ಕಾಲಿಕವಾಗಿ ನಮ್ಮನ್ನು ಅದು ತಡೆ ಹಿಡಿಯತಕ್ಕಂಥದ್ದಾಗುತ್ತೆ. ಹಾಗಾಗಿ ಯಾವ ಈ ಪ್ರಯೋಗದಲ್ಲಿದ್ದಂಥವರಿದ್ದಾರೋ ಇವರು ಪ್ರತಿ ಅಮಾವಾಸ್ಯೆಗೆ 18 ನಿಂಬೆಹಣ್ಣಿನ ದೀಪವನ್ನು ಯಾವುದಾದ್ರೂ ಶಕ್ತಿ ದೇವತೆಯ ಸನ್ನಿಧಾನದಲ್ಲಿ ಹಚ್ಚಿ ಅಮ್ಮನವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸುಲಭವಾಗಿ ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಮತ್ತು ಈಗ ವೈದ್ಯರನ್ನು ಕೂಡ, ಯಾಕಂದರೆ ರೋಗಕ್ಕೆ ಈಗ ನಾವು ವೈದ್ಯರನ್ನೇ ನಾವು ಅವಲಂಬಿಸಬೇಕಾಗುತ್ತೆ. ಹಾಗಾಗಿ ಮೊದಲನೇದಾಗಿ ನೀವು ವೈದ್ಯರ ಹತ್ರ ಹೋಗಿ ಅಲ್ಲೂ ಕೂಡ ಕೂಲಂಕುಷವಾಗಿ ಮಾತನಾಡಿ ಆಗಲಿಲ್ಲ ಅಂತ ಆದಾಗ ಆಮೇಲೆ ಯಾವುದೇ ಪ್ರಯೋಗ ಸುದೀರ್ಘವಾಗಿರಲ್ಲ. ಪ್ರಯೋಗವನ್ನು ಪುನಃ ಮಾಡ್ತಾ ಇರ್ತಾರೆ. ಒಂದು 2.5 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ, 4 ತಿಂಗಳಿಗೊಮ್ಮೆ ಮತ್ತೆ ಪ್ರಯೋಗ ಮಾಡಲೇಬೇಕು. ಮಾಡದಂಥ ಪ್ರಯೋಗ ಶಾಶ್ವತವಾಗಿರಲ್ಲ. ಯಾವಾಗ ಪ್ರಯೋಗದ ಪ್ರಭಾವ ಹೆಚ್ಚಾಗುತ್ತೋ ಆಗ ಅದು ವಿದ್ವೇಷಣ, ಆಕರ್ಷಣ, ಸ್ತಂಭನ, ಮೋಹನ, ಉಚ್ಚಾಟನ ಅಂತಕ್ಕಂಥ ಪ್ರಯೋಗಾದಿಗಳ ಮುಖಾಂತರವಾಗಿ ಅವರನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಆಗ ಅವ್ರ ಕಂಟ್ರೋಲಿಗೆ ಸಿಗುತ್ತೆ ಹೊರತು ಅದಕ್ಕಿಂತ ಮುಂಚೆ ಮಾಡಿದ 1 ದಿವಸದಲ್ಲೋ 1 ವಾರದಲ್ಲೋ 15 ದಿವಸದಲ್ಲೋ ಇದು ಖಂಡಿತ ಅವ್ರ ಕೈಗೆ ಸಿಗಲ್ಲ. ಸರಿ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ಅಭಿಚಾರ ಪ್ರಯೋಗ ಆದರೆ ಏನು, ಯಾವ ರೀತಿಯಾಗಿ ಆಗತ್ತೆ ಅನ್ನೋದರ ಕುರಿತಂತೆ ಗುರೂಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.